ಹಾಯ್, ಕರ್ನಾಟಕದ ಶಿಕ್ಷಣ ಇಲಾಖೆಯವರ ವತಿಯಿಂದ ಸೆಕೆಂಡ್ ಪಿ ಯು ಸಿ ಯಾರ ಸ್ಟಡಿ ಮಾಡ್ತಿದ್ರು ನೀವೆಲ್ಲರೂ ಕೂಡ 95 ಸ್ಕೋರ್ ಮಾಡೋದಕ್ಕೆ ಅಥವಾ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಯಾವ್ಯಾವ ರೀತಿ ಸ್ಟಡಿ ಮೆಟೀರಿಯಲ್ಸ್ ಬೇಕೋ ಅವುಗಳನ್ನೆಲ್ಲ ಫ್ರೀ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಿಮ್ದು. ನಂತರ ಸೆಕೆಂಡ್ ಪಿ ಯು ಸಿ ಎಷ್ಟು ಸ್ಕೋರ್ ಮಾಡಬೇಕು ಅಂತಿದ್ದಾರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 95 ಟಾರ್ಗೆಟ್ ಇಟ್ಕೊಂಡಿದ್ರು, 99 ಟಾರ್ಗೆಟ್ ಇಟ್ಕೊಂಡಿದ್ರು, ಕಮೆಂಟ್ ಬಾಕ್ಸ್ ತಿಳಿಸಿ. ಸರಿ, ಹಾಗಿದ್ರೆ ಯಾವ್ಯಾವ ಸ್ಟಡಿ ಮೆಟೀರಿಯಲ್ಸ್ ಅನ್ನ ರಿಲೀಸ್ ಮಾಡಿದ್ರೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲದನ್ನು ಕೂಡ ಈಗ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ತುಂಬಾ ಇಂಪಾರ್ಟೆಂಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್, ಬ್ಲೂ ಪ್ರಿಂಟ್ ಇದನ್ನ ರಿಲೀಸ್ ಮಾಡಿದ್ರೆ ಇದ್ರ ಜೊತೆಗೆ ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದ್ರೆ ಕ್ವಶನ್ ಬ್ಯಾಂಕ್ ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ಪ್ರತಿ ಚಾಪ್ಟರ್ ನಿಂದ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, 2 ಮಾರ್ಕ್ಸ್ ಕ್ವಶನ್ ಯಾವುದು, 3 ಮಾರ್ಕ್ ಕ್ವಶನ್ ಯಾವುದು, 5 ಮಾರ್ಕ್ ಕ್ವಶನ್ ಯಾವುದು, 5 ಮಾರ್ಕ್ಸ್ ಡೆರಿವೇಶನ್, ನ್ಯೂಮರಿಕಲ್ಸ್ ಯಾವ್ದು ಇಂಪಾರ್ಟೆಂಟ್ ಇದೆ ಇದನ್ನೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಪ್ರತಿ ಚಾಪ್ಟರ್ ನಿಂದ. ಇದ್ರ ಜೊತೆಗೆ ತುಂಬಾ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಳೆದುಕೊಳ್ಳುವಂತಹ ಪಾರ್ಟ್ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅದು ಕೂಡ ಚಾಪ್ಟರ್ ವೈಸ್ ರಿಲೀಸ್ ಮಾಡಿರ್ತಾರೆ. ಅಂದ್ರೆ ಚಾಪ್ಟರ್ ವೈಸ್ ಇರುತ್ತೆ ಈ ಕ್ವಶನ್ ಬ್ಯಾಂಕ್ ಅಲ್ಲಿ. ತುಂಬಾ ಇಂಪಾರ್ಟೆಂಟ್ ಈ ಕ್ವಶನ್ ಬ್ಯಾಂಕ್. ಇದನ್ನ ಸಾಲ್ವ್ ಮಾಡೋದ್ರಿಂದ ಆರಾಮಾಗಿ ಸ್ಕೋರ್ ಮಾಡ್ಬೋದು ನೀವು. ಓಕೆನಾ? ನಂತರ ಕ್ವಶನ್ ಬ್ಯಾಂಕ್ ಅನ್ನ ನೋಡ್ಕೊಂಡು ಅದ್ರಲ್ಲಿ ಯಾವ ಕ್ವಶನ್ ಇದಾವೆ, ಯಾವ ಕಾನ್ಸೆಪ್ಟ್ ಇದಾವೆ ಅದನ್ನ ಪರ್ಫೆಕ್ಟ್ ಮಾಡೋದ್ರ ಕೂಡ ಜೊತೆಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ. 5 ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ ಪ್ರತಿ ಸಬ್ಜೆಕ್ಟ್. ಸೊ 5 ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಬೇರೆ ಕ್ವಶನ್ಸ್ ಇರುತ್ತೆ, ಹೌದಾ? ಬೇರೆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿರ್ತಾರೆ. ಸೊ ಆ 5 ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ನೀವು ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಸಿಲೆಬಸ್ ಕವರ್ ಆಗ್ಬಿಟ್ಟಿರುತ್ತೆ ಆ 5 ಮಾಡೆಲ್ ಕ್ವೆಶ್ಚನ್ ಪೇಪರ್. ಸೊ ಇದರಿಂದ ತುಂಬಾ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗತ್ತೆ ನಿಮ್ಗೆ, ಯಾಕಂದ್ರೆ ಕಾನ್ಸೆಪ್ಟೇ ಪೂರ್ತಿ ಕವರ್ ಆಗಿಬಿಟ್ಟಿರುತ್ತೆ ಆ 5 ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ. ನೀವು ಅದನ್ನ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ಕೂಡ ಪರ್ಫೆಕ್ಟ್ ಆದ ರೀತಿನೇ. ನಂತರ MCQs ಕೂಡ ಪರ್ಫೆಕ್ಟ್ ಆಗಿರುತ್ತೆ ಈ ಕ್ವಶನ್ ಬ್ಯಾಂಕ್ ಅನ್ನ ಸಾಲ್ವ್ ಮಾಡೋದ್ರಿಂದ. ನಂತರ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರೆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರೆ ತುಂಬಾ ಸ್ಟೂಡೆಂಟ್ಸ್. ಮುಂದೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಕೇಳ್ತೀರಾ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರಾ, ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡೇ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡ್ತಾರಾ, ಈ ರೀತಿ ಎಲ್ಲ ಕ್ವಶನ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬ್ಲೂ ಪ್ರಿಂಟ್ ಏನಿದೆ ಅದನ್ನ ಫಾಲೋ ಮಾಡೇ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡ್ತಾರೆ. ಅದಕ್ಕೋಸ್ಕರ ಬ್ಲೂ ಪ್ರಿಂಟ್ ಅನ್ನು ಕೂಡ ಫಾಲೋ ಮಾಡಿ. ಅಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ನ ಕ್ವಶನ್ ಬರುತ್ತೆ, 5 ಮಾರ್ಕ್ಸ್ ಕ್ವಶನ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತ, 3 ಮಾರ್ಕ್ ಕ್ವಶನ್ ಯಾವ ಚಾಪ್ಟರ್ ಇಂದ ಬರುತ್ತೆ, MCQ ಯಾವ ಚಾಪ್ಟರ್ ಇಂದ ಜಾಸ್ತಿ ಬರೋ ಚಾನ್ಸ್ ಇದೆ, ಇದೆಲ್ಲ ತಿಳ್ಕೊಳ್ಬಹುದು. ತಿಳಿದುಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ಆರಾಮಾಗಿ 95 ಸ್ಕೋರ್ ಮಾಡಬಹುದು. ಆಕ್ಚುಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು ಈಚ್ ಸಬ್ಜೆಕ್ಟ್ ಅಲ್ಲಿ. ಅಷ್ಟು ಈಸಿ ಆಗಿಬಿಟ್ಟಿದೆ ಈಗ ಬೋರ್ಡ್ ಎಕ್ಸಾಮ್. ನಿಜ ಈಸಿ ಆಗಿದೆ ಬೋರ್ಡ್ ಎಕ್ಸಾಮ್. ನಿಮ್ಗೇನ್ ಅನಿಸ್ತಾ ಇದೆ? ಈಗ ನಿಮ್ಮ ಸೀನಿಯರ್ಸ್ ಅನ್ನು ಕೇಳಿ ನೋಡಿ. ಮತ್ತೆ 1 ಇಯರ್ ಸೀನಿಯರ್ ಅಲ್ಲ, ಅದಕ್ಕಿಂತ ಜಾಸ್ತಿ ಒಂದು 3 ಇಯರ್ಸ್ 4 ಇಯರ್ಸ್ ಹಿಂದೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ರು ಕೇಳಿ ನೋಡಿ ಹೇಗಿತ್ತು ಅವಾಗ ಎಕ್ಸಾಮ್, ಈಗ ಹೇಗಾಗಿದೆ ಅಂತ. ತುಂಬಾ ಈಸಿ ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬೇಕಲ್ವಾ? ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಬಟ್ ಅಲ್ಲಿ ಈ ಲಿಂಕ್ ಡೈರೆಕ್ಟ್ಲಿ ಅವೈಲೇಬಲ್ ಇಲ್ಲ, ನೀವು ಅದನ್ನ ಸರ್ಚ್ ಮಾಡ್ಬೇಕಾಗತ್ತೆ. ಸರಿನಾ? ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಾಟ್ಸ್ಆಪ್ ಚಾನಲ್ ಡೈರೆಕ್ಟ್ ಲಿಂಕ್ ಅನ್ನ ಶೇರ್ ಮಾಡಿದೀವಿ. ಮಾಡೆಲ್ ಕ್ವೆಶ್ಚನ್ ಪೇಪರ್ದು, ಬ್ಲೂ ಪ್ರಿಂಟ್ದು, ನಂತರ ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆ ಡೈರೆಕ್ಟ್ ಲಿಂಕ್ ಅನ್ನ ಶೇರ್ ಮಾಡಿದೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಇರುತ್ತೆ. ಸರಿ, ನಂತರ ಮುಂದಿನ ದಿನಗಳಲ್ಲೂ ಕೂಡ ನಾವು ಇಂಪಾರ್ಟೆಂಟ್ ಕ್ವಶನ್ ಅಥವಾ ಕ್ವಶನ್ ಸಾಲ್ವಿಂಗ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಬ್ಲೂ ಪ್ರಿಂಟ್ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಮಾಡ್ತೀವಿ. ಸೊ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ ಚೆಕ್ ಮಾಡಬಹುದು. ಇಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಇಂಪಾರ್ಟೆಂಟ್ ವಿಡಿಯೋ ನಿಮಗೆ ಆರಾಮಾಗಿ ಸಿಗ್ತಾ ಇರುತ್ತೆ ಅಪ್ಲೋಡ್ ಮಾಡಿದಾಗ. ಸರಿನಾ? ಸರಿ, ಹಾಗಿದ್ರೆ ಈ ರೀತಿ ಆಯ್ತು. ನೆಕ್ಸ್ಟ್ ಮತ್ತು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮ ಫ್ಯೂಚರ್. ಅದ್ರ ಬಗ್ಗೆ ನಿಮ್ಮ ಫ್ಯೂಚರ್ ಏನಿದೆ ಅದು ಕಂಪ್ಲೀಟ್ ಆಗಿ ಬೋರ್ಡ್ ಎಕ್ಸಾಮ್ ಒಂದೇ ಡಿಸೈಡ್ ಮಾಡಲ್ಲ. ಇದು ಕೂಡ ಇಂಪಾರ್ಟೆಂಟ್. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್, ಬಟ್ ಇದು ಒಂದೇ ಬೋರ್ಡ್ ಎಕ್ಸಾಮ್ ನಿಮ್ಮ ಕಂಪ್ಲೀಟ್ ಕರಿಯರ್ ಅನ್ನ ಡಿಸೈಡ್ ಮಾಡಲ್ಲ. ಅದಕ್ಕೋಸ್ಕರ ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಮಾಡೋದ್ರ ಜೊತೆಗೆ ಇದರ ನೆಕ್ಸ್ಟ್ PUC ನಂತರ ಏನ್ ಮಾಡ್ಬೇಕು ಅಂತಿದ್ದೀರಾ ಅದು ಕೂಡ ಈಗಲೇ ಡಿಸೈಡ್ ಮಾಡ್ಬೇಕು. ಮೊದ್ಲು ಹೀಗಿರ್ಲಿಲ್ಲ. ಮೊದ್ಲೇನಾಗಿರ್ತಿತ್ತು, ಸೆಕೆಂಡ್ PUC ರಿಸಲ್ಟ್ ಬಂದ್ಮೇಲೆ ಮಾರ್ಕ್ಸ್ ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ ಅಂತ ಇದ್ರು. ಅವಾಗ ಸಿಚುವೇಶನ್ ಆ ರೀತಿ ಇತ್ತು. ಕಾಂಪಿಟೇಷನ್ ಇಷ್ಟೆಲ್ಲ ಇರಲ್ಲ. ಈಗ ಕಾಂಪಿಟೇಷನ್ ಇದೆ. ಅದಕ್ಕೋಸ್ಕರ ನಾನು ರಿಸಲ್ಟ್ ಬಂದ್ಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಒಳ್ಳೇದು. ಈಗಿಂದಾನೆ ಇದು ನನ್ನ ಕರಿಯರ್ ಆಪ್ಷನ್, ನಾನು ಇದನ್ನ ಮಾಡ್ತೀನಿ, ನಾನು ಫ್ಯೂಚರ್ಲಿ ಈ ರೀತಿ ವ್ಯಕ್ತಿ ಆಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಈಗಲೇ ಕರಿಯರ್ನ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಬೇಕಾದಂತಹ ಡಿಸೈರ್ಡ್ ರಿಸಲ್ಟ್ ಏನಿದೆ ಅದು ನಿಮಗೆ ಪಡೆದುಕೊಳ್ಳೋದಕ್ಕಾಗತ್ತೆ, ಅದನ್ನ ಅಚೀವ್ ಮಾಡೋದಕ್ಕಾಗತ್ತೆ. ಸೊ ಈಗಲೇ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ರೆ ಅದನ್ನ ಡಿಸೈಡ್ ಮಾಡಿ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ, ಓಕೆ ನಾನು ಈ ರೀತಿ ಪ್ರೊಫೆಷನ್ ಸೆಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ
ಏನೇನು ಇನ್ಫಾರ್ಮೇಶನ್ ಬೇಕು, ಯಾವ ಎಕ್ಸಾಮ್ ಬರೀಬೇಕು ಈ ರೀತಿ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಅದ್ರ ಬಗ್ಗೆ ಕೂಡ ತಿಳಿಸ್ತೀವಿ. ನಂತರ ಹೇಳಿದ್ನಲ್ವಾ, ಬೋರ್ಡ್ ಎಕ್ಸಾಮ್ಗೋಸ್ಕರ ಚೆನ್ನಾಗಿ ಪ್ರಿಪೇರ್ ಆಗಬೇಕು, 95 ಸ್ಕೋರ್ ಕೂಡ ಮಾಡಬೇಕು. ಅದು ಈಸಿ, ಈಗ ತುಂಬಾ ಈಸಿ, ಇದೆಲ್ಲ ಸ್ಟಡಿ ಮೆಟೀರಿಯಲ್ಸ್ ಇರೋದ್ರಿಂದ ಆರಾಮಾಗಿ 95 ಸ್ಕೋರ್ ಆಗುತ್ತೆ. ಅದರ ನಂತರ ಏನ್ ಮಾಡ್ಬೇಕು ಅಂತಾರೆ, ಅದಕ್ಕೆ ಸಂಬಂಧಿಸಿದ KCET, NEET, JEE ಈ ರೀತಿ ಪ್ರಿಪರೇಷನ್ ನೀವು ಮಾಡ್ತಾ ಇದ್ರೆ ಒಳ್ಳೇದು. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಈಗಿನಿಂದ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ, ನೀವು ಪ್ರಿಪರೇಷನ್ ಮಾಡ್ಲೇಬೇಕು. ನಂತರ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಆಗಿರಬಹುದು ಅಥವಾ ಕರಿಯರ್ ಬಗ್ಗೆ ಆಗಿರಬಹುದು, ಯಾವುದೇ ಇರಲಿ ಕಮೆಂಟ್ ಬಾಕ್ಸ್ ತಿಳಿಸಿ. ನನಗೆ ಗೊತ್ತಿರುವಂತಹ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ತಿಳಿಸೋದಕ್ಕೆ ರೆಡಿ ಇದೀನಿ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಏನೇ ಡೌಟ್ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.